ನಥಿಂಗ್ ಟು ವರಿ, ಹೀಸ್ ಫೈನ್. ನಿಜವಾಗ್ಲೂ? ಹೌದು. ನೀವು ಬಾಸ್ನ ನೋಡೋಕೆ ಬಂದ್ರಾ? ಸ್ವಲ್ಪ ಬ್ಯುಸಿ ಇದ್ದಾರೆ, ಬೇಕಿದ್ರೆ ನೀವು ಬಂದಿದ್ರಿ ಅಂತ ಹೇಳ್ತೀನಿ. ಏಯ್, ನೋಡ್ದ್ಯಾ ನೀನು ಹೀಗೆ ಕೈ ಕೊಡ್ತಿದ್ಯಾ ನಂಗೆ? ಅದು ಹಾಗಲ್ಲ, ಬಾಸ್ನ ಅಷ್ಟು ಈಸಿಯಾಗಿ ಭೇಟಿ ಮಾಡೋದು. ಹಾಗಾದ್ರೆ ಪಕ್ಕ ಅವ್ರಿಗೇನೋ ಸೀರಿಯಸ್ ಆಗಿದೆ. ಛೇ, ಹಾಗೇನಿಲ್ಲ. ಇವನೊಬ್ನೇ ನಿಭಾಯಿಸ್ತಿದ್ದಾನೆ, ಆದ್ರೆ ಆಗುತ್ತಾ? ಪ್ಲೀಸ್ ರಾಮ್, ನಾನು ಅವ್ರನ್ನ ನೋಡ್ಲೇಬೇಕು. ಪ್ಲೀಸ್ ಪ್ಲೀಸ್ ಕರ್ಕೊಂಡು ಹೋಗೋ. ಸರಿ, ಬನ್ನಿ. ನಾನು ಇಲ್ಲೇ ಇರ್ತೀನಿ. ಪರವಾಗಿಲ್ಲ, ನೀವು ಬನ್ನಿ. ಅಯ್ಯೋ, ನಾನು ಒಬ್ಬಳನ್ನೇ ಕರ್ಕೊಂಡು ಹೋಗೋ ಕಷ್ಟ ಅಂದೆ, ಈಗ ನೋಡಿದ್ರೆ ಸೀತನ್ ಕರೀತಿದ್ಯಾ? ಪ್ರಿಯಾ, ನೀನ್ ಹೋಗು, ಮಾತಾಡ್ಸ್ಕೊಂಡ್ ಬಾ, ನಾನು ಇಲ್ಲೇ ಇರ್ತೀನಿ. ಬೇಗ ಬಾ, ಲೇಟ್ ಮಾಡ್ಬೇಡ. ಇವಳು ಇಲ್ಲಿ ತನಕ ಬಂದಿದ್ದೆ ಹೆಚ್ಚು. ರಾಮ್, ನೀನ್ ನನ್ ಕರ್ಕೊಂಡು ಹೋಗು. ಅಲ್ಲ, ಅಟ್ಲೀಸ್ಟ್ ಒಳಗಾರು ಬಂದು ಕೂತ್ಕೊಳ್ಳಿ. ಇಲ್ಲ, ಇಟ್ಸ್ ಓಕೆ, ಇಲ್ಲೇ ಇರ್ತೀನಿ. ಯು ಶೋರ್? ಪ್ರಿಯಾ, ಸಿದ್ದಯ್ಯ, ಅಮ್ಮ, ಇದೇನು ಪಾಯಸ ಒಳಗಿಡ್ದೆ ಆಚೆ ತಗೊಂಡು ಹೋಗ್ತಾ ಇದ್ದೀರಾ? ಮನೆಗೆ ಬಂದಿರೋ ಅತಿಥಿಗಳಿಗೆ ನಾವು. ಅತಿಥಿನ? ಯಾರು ಬಂದಿದ್ದಾರೆ? ಸೀತಾ ಅಂತ ಆಫೀಸಿಂದ ಬಂದಿದ್ದಾರಂತಮ್ಮ. ಚಿಕ್ಕಯ್ಯ ಕೊಡಕ್ ಹೇಳಿದ್ರು. ಓ, ಅಪ್ಪು ಹೇಳದ್ನಾ? ಸರಿ, ಹಾಗಾದ್ರೆ ತಗೊಂಡು ಹೋಗ್ಕೊಡಿ. ಸೀತಾ ಬಂದಿದ್ದಾಳಾ? ಅದಕ್ಕೆ ಅವಲಕ್ಕಿ ಪಾಯಸ ಮಾಡಿಸಿದ್ಯೇನೋ ರಾಮ? ನೀನೇ ಮಾಡಿಸಿದ್ಯಾ ಅಥವಾ ಅವಳ ಯೋಗ್ಯತೆಗೆ ತಕ್ಕಂತ ಸ್ವೀಟ್ ಮಾಡಿಸ್ಕೊಂಡ್ಲಾ? ಮೌರೇ, ತಗೊಳ್ಳಿ. ಚಿಕ್ಕ ಯಜಮಾನ್ರು ನಿಮಗೆ ಕೊಡಿ ಅಂತ ಹೇಳಿದ್ದಾರೆ. ಅವಲಕ್ಕಿ ಪಾಯಸ ತಗೊಳ್ಳಿ. ಇಲ್ಲ, ಪರವಾಗಿಲ್ಲ, ಇಟ್ಸ್ ಓಕೆ, ಥ್ಯಾಂಕ್ ಯು. ನೀವು ಹೀಗೆ ಹೇಳ್ತೀರಾ ಅಂತ ಅವರು ಮೊದಲೇ ಹೇಳಿ ಕಳಿಸಿದ್ದಾರೆ. ತಗೊಳ್ಳಿ. ಸಂಕೋಚ ಬೇಡಮ್ಮ, ತಗೊಳ್ಳಿಮ್ಮ. ನೀವು ತಗೊಳ್ಳಿಲ್ಲ ಅಂತಂದ್ರೆ ಆಮೇಲೆ ನಾನು ಬಯಸ್ಕೋಬೇಕಾಗತ್ತೆ. ತಗೊಳ್ಳಿಮ್ಮ. ತಗೊಳ್ಳಿ. ಸಂಕೋಚ ಯಾಕೆ ಪಡ್ತಿದ್ದೀರಾ? ಏನ್ ನಡೀತಿದೆ ಅಲ್ಲಿ? ಭಾರ್ಗವ್, ಡಿಪಿಎಲ್. ವಾಟ್? ದೇಸಾಯಿ ಪ್ರೀಮಿಯರ್ ಲೀಗ್. ನಿನ್ನ ಅಲ್ಲಿ ಕಳ್ಸಿದ್ದು ಅದಕ್ಕೆನಾ? ದೇವ್ರ ಸತ್ಯವಾಗ್ಲೂ ನಿನ್ನನ್ನು ಯಾಕೆ ಕಳಿಸ್ದೆ ಅಂತ ನಂಗೆ ಗೊತ್ತಿಲ್ಲ ಭಾರ್ಗವ್. ನನ್ನ ಕರ್ಮ. ನೀನು ಏನು ಬೇಕಾದರೂ ಮಾಡ್ಕೊಂಡು ಹಾಳಾಗೋಗು, ಆದರೆ ಅಲ್ಲಿನ ಎಂಪ್ಲಾಯೀಸ್ನ ಇಲ್ಲಿಗೆ ಯಾಕೆ ಕಳಿಸಿದ್ಯಾ? ಏನೇ ವಿಷಯ ಆಗಿದ್ರು ನೀನೇ ಮನೆಗೆ ಬರಬೇಕಾಗಿತ್ತು. ಯಾವಳನ್ನೂ ಯಾಕೆ ಕಳಿಸ್ದೆ? ಇಲ್ಲಿ ಬಂದು ಮನೆ ಮುಂದೆ ನಿಂತಿದ್ದಾಳೆ ಬಾಸ್ನ ನೋಡಬೇಕು ಅಂತ. ಯಾಕೆ ಪರ್ಮಿಷನ್ ಕೊಟ್ಟೆ? ಏನೋ ಹುಷಾರಿಲ್ವಂತೆ, ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಪಾಪದ ಮುಖ ಇಟ್ಕೊಂಡು ಕೇಳಿದ್ಲು. ನನಗೆ ಕರಳು ಚುರುಕ್ ಅನ್ಬಿಡ್ತು. ಹೋಗ್ಬಮ್ಮ ಅಂದೆ. ಅವಳಾಗೆ ಪರ್ಮಿಷನ್ ಕೇಳ್ಕೊಂಡು ಬಂದ್ಲಾ? ಹ್ಞೂ, ಮತ್ತೆ ಪರ್ಮಿಷನ್ ಕೇಳದೆ ಇರೋರೆಲ್ಲ ಸುಮ್ಮನೆ ಕಳ್ಸ್ಬಿಡ್ತೀನ ನಾನು? ಅಲ್ಲ, ನನಗೆ ಇಲ್ಲಿ ಕ್ರಿಕೆಟ್ ಆಡೋಕ್ಕೆ ಜನ ಇಲ್ಲ, ಚಿಯರ್ ಮಾಡಕ್ಕೆ ಗರ್ಲ್ಸೇ ಇಲ್ಲ, ಇಲ್ಲೇ ಉಳಿಸ್ಕೊತಿದ್ನಪ್ಪ. ಅಪ್ಪ ಅವಳಾಗವಳೆ ಬಂದು ಹೋಗಿ ಬರಲ್ಲ ಸರ್ ಅಂದ್ಲು. ಹೋಗ್ಬಾ ಅಮ್ಮ ಅಂದೆ. ಭಾರ್ಗೋ,
ಏನ್ ಗೊತ್ತಾ, ಇಲ್ಲಿರೋ ನನ್ನ ಮಕ್ಕಳಿಗೆ ಬೌಲಿಂಗೇ ಮಾಡಕ್ ಬರಲ್ಲ ಕಣೆ ಸರಿಯಾಗಿ. ಹೇಗೆ ಇರ್ಲಿ ನಾನಿಲ್ಲಿ? ಒಂಥರ ಬಂಗಾರದ ಪಂಜರ ತರ ಆಗೋಗಿದೆ ನಂಗಿದು. ನಾನು ಆರಾಮಾಗಿ ನನ್ನ ಮೈಲಾರಿ ಜೊತೆ ಆಡ್ಕೊಂಡು ಇದ್ಬಿಡ್ತೀನಿ. ಆದಷ್ಟು ಬೇಗ ಹೇಗಾದ್ರೂ ಮಾಡಿ ರಾಮನ್ನು ಅಶೋಕನ್ನು ಇಲ್ಲಿ ಕಳ್ಸೋ ವ್ಯವಸ್ಥೆ ಮಾಡಬಾರ್ದು. ಬಾಯ್. ವಿಶು ಈಗ ಸಿಕ್ಸ. ಸೀತಾ, ರಾಮನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಷ್ಟೊಂದು ಆಸಕ್ತಿನಾ ನಿನಗೆ? ನೀನು ಅವನ ಹಿಂದೆ ಬಿದ್ದಿದ್ಯಾ, ಅವನು ನಿನ್ನ ಹಿಂದೆ ಬಿದ್ದಿದ್ದಾನ ತಿಳ್ಕೊತೀನಿ. ಯಾಕಂದ್ರೆ ಅವಳು ಅಷ್ಟೊಂದು ಸ್ಟ್ರಾಂಗು. ಚೆನ್ನಾಗಿ ತರಕಾರಿ ತಿಂದಿದ್ದಾಳೆ ಅಲ್ವಾ? ಹಾಗೆ ಅನ್ಕೋ. ಏನ್ ಶಾಂತಕ, ನೀ ಬರೀ ಗೀತಾ ರಾಜು ಬಟ್ಟೆ ಮಾತ್ರನೇ ವಾಶ್ ಮಾಡ್ಕೊಡೋದಾ? ನಮ್ಗೆಲ್ಲ ಇಲ್ವಾ? ಏನಮ್ಮ ಸುಮತಿ, ನಾನೇ ಏನೋ ಅವ್ರ ಮನೆಗೆ ಹೋಗಿ ಬಟ್ಟೆ ಕೊಡಿ ಅಂತ ಕೇಳ್ದಂಗೆ ಹೇಳ್ತಾ ಇದೆಯಲ್ಲ, ಅವರಾಗೆ ಬಂದು ಕೇಳಿದ್ರು. ಸರಿ, ನಮ್ದು ಇದೆ, ತಂದ್ಕೊಡ್ತೀನಿ. ವಾಶ್ ಮಾಡ್ಕೊಡ್ತೀರಾ? ಒಂದ್ ರೌಂಡ್ಗೆ 150 ರೂಪಾಯಿ. ಏನು 150 ರೂಪಾಯಿನಾ? ಜಾಸ್ತಿ ಆಯ್ತು ಪುಟಿ. ಅವರು ಅಷ್ಟೇ ಕೊಡ್ತಾ ಇದ್ದಾರಮ್ಮ. ಸರಿ, ಹಾಗಾದ್ರೆ ತಂದ್ಕೊಡ್ತೀನಿ. ಇವತ್ತು ಬೇಡಮ್ಮ, ನಮ್ಮ ವಾಷಿಂಗ್ ಮಿಷನ್ನು ತುಂಬ ಬಿಸಿ ಆಗಿಬಿಟ್ಟಿದೆ, ನಾಳೆ ತಂದ್ಕೊಡು. ಸರಿ ಶಾಂತಕ, ಆಯ್ತು. ಅಜ್ಜಿ ಮ್ಯೂಸಿಕ್ ಅಂತ ಮ್ಯೂಸಿಕ್. ನಾನಿದ್ದೀನಿ, ನಿಮ್ಮ ರಾಮಾಯಣ ಮುಂದುವರಿಲಿ. ಅಜ್ಜಿ ಆಮೇಲೆ ಅವಳ ಕೈಗೆ ಏನಾಯ್ತು? ಅವಳ ಕೈಗೆ ಏನೂ ಆಗಲಿಲ್ಲ. ರಾಜ ಅವನ ಪ್ರಾಣ ಉಳಿಸಿದಿಕ್ಕೆ ತುಂಬ ಸಂತೋಷಪಟ್ಟು ನಿನಗೇನು ಬೇಕು ಅಂತ ಕೇಳ್ದ. ಏನ್ ಕೇಳ್ದು? ಅವಳು ನನ್ಗಿವಾಗ ಏನು ಬೇಡ, ಸಮಯ ಬಂದಾಗ ಕೇಳ್ತೀನಿ ಅಂತ ರಾಜನ ಹತ್ರ ಪ್ರಾಮಿಸ್ ತಗೊಂಡ್ಲು. ಅವಳು ಪಿಂಕಿ ಫಿಂಗರ್ ಇಂದ ಕಾಪಾಡೋದಕ್ಕೆ ಪಿಂಕಿ ಪ್ರಾಮಿಸ್ ಮಾಡ್ಕೊಳ್ಳ? ಹಾಗೆ ಅನ್ಕೋ. ಆಮೇಲೆ ನಾನು ಹೋಗ್ಬಿಟ್ಟು ಬರ್ತೀನಿ. ಪಾಯ್ಸ ಕುಡ್ದೇ ಇಲ್ಲ? ಅಯ್ಯೋ, ನಿಮ್ಮ ಮಾತು ಕೇಳಿ ಕುಡ್ದಷ್ಟೇ ಸಂತೋಷ ಆಯ್ತು ಸರ್. ಈಗಲೇ ಆಫೀಸ್ಗೆ ಹೋಗಿ ಅಲ್ಲಿ ಏನ್ ನಡೀತಿದೆ ಅಂತ ನೋಡ್ಬೇಕು ಅನಿಸ್ತಿದೆ. ನಾನು ಹೋಗ್ಬಿಟ್ಟು ಬರ್ತೀನಿ. ಓಕೆ, ಬೇಗ ಹುಷಾರಾಗಿ. ಬನ್ನಿ ಬನ್ನಿ, ಹುಷಾರಾಗ್ತಾರೆ. ಬನ್ನಿ ಬನ್ನಿ, ಬೇಗ ಬನ್ನಿ. ಬನ್ನಿ 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 ಬನ್ನಿ. ಯಾಕೆ, ಏನಾಯ್ತು? ಬಾಸ್ಗಿಂತ ನೀನೇ ಜಾಸ್ತಿ ಅರ್ಜೆಂಟ್ ಮಾಡ್ತಿದ್ಯಲ್ಲ. ಅದು ಬಾಸ್ ಹೇಳಿದ್ರಲ್ಲ, ಆಫೀಸಲ್ಲಿ ಏನೋ ಕೆಲಸ ಮಾಡಬೇಕು ಅಂತ, ಅದಕ್ಕೆ. ಅದು ಕೆಲ್ಸ ಅಲ್ಲ, ನನ್ ಮೇಲೆ ಇಟ್ಟಿರೋ ನಂಬಿಕೆ. ಅದನ್ನೇ ಸ್ವಲ್ಪ ಮೆತ್ತಿಗೆ. ನಿನ್ಗದ್ ಏನಾಗಿದ್ಯೋ ಏನೋ ನನಗಂತೂ ಅರ್ಥ ಆಗ್ತಿಲ್ಲ. ಅದು ಈ ಮನೇಲಿ ಯಾರು ಅಷ್ಟು ಜೋರಾಗಿ ಮಾತಾಡಲ್ವಲ್ಲ, ಅದಕ್ಕೆ. ಬನ್ನಿ ಬನ್ನಿ ಬನ್ನಿ. ಹೊರಟ್ಬಿಟ್ರಾ? ಹಾಯ್ ಹಾಯ್, ನಿಮ್ಗೆ ಅಂತ ಕಾಫಿ ತಗೊಂಡ್ ಬಂದೆ. ಅವ್ರಿಗೆ ಆಫೀಸ್ ಲೇಟ್ ಆಗ್ತಿದೆ, ಇನ್ನೊಂದ್ಸಲಿ ಬರ್ತಾರೆ ಅಲ್ವಾ? ಏಯ್, ನನ್ಗೇನ್ ಲೇಟ್ ಆಗಿಲ್ಲ. ಪಾಪ ಅವ್ರು ನಮ್ಗೋಸ್ಕರ ಪ್ರೀತಿಯಿಂದ ಕಾಫಿ ಮಾಡ್ಕೊಂಡ್ ಬಂದಿರಲ್ಲ, ಕುಡ್ದೆ ಹೋಗೋಣ. ಬಾಸ್ ನಮ್ಗೆ ಹಲೋ ಪ್ರಿಯಾ. ಏ ಸೀತಾ,
ಎಲ್ಲೇ ಇದ್ಯಾ? ಬಾಸ್ ಹೇಗಿದ್ದಾರೆ? ಅವ್ರು ಚೆನ್ನಾಗಿದ್ದಾರೆ, ನೀನೆಲ್ಲಿದ್ಯಾ? ನಾನು ಹೊರಟೆ ಕಣೆ. ಹೊರಟ್ಯಾ? ಹಾ, ಸಿಹಿಗೆ ಲೇಟ್ ಆಗುತ್ತೆ, ಅವಳು ಕಾಯ್ತಾ ಇರ್ತಾಳೆ, ಅದಕ್ಕೆ ಹೊರಟೆ. ಸಾರಿ. ಏನೇ ಲೇಟ್ ಆಯ್ತು, ಒಂದ್ 5 ನಿಮಿಷ ವೇಟ್ ಮಾಡಕ್ ಆಗ್ತಿರ್ಲಿಲ್ವಾ ನಿಂಗೆ? ಹೇಳಿದ್ನಲ್ಲ ಸಿಹಿ ಕಾಯ್ತಿರ್ತಾಳೆ ಅಂತ. ನಾಳೆ ನಾನು ಆಫೀಸಲ್ಲಿ ಸಿಗ್ತೀನಿ. ಬಾಯ್. ಏನಾಯ್ತು? ಹೊರಟ್ಬಿಟ್ರಂತ? ಅದ್ ಏನಾಯ್ತು ಅವಳಿಗೆ? ಬರ್ತಾನೆ ಗೊಣಗ್ತಾ ಬಂದ್ಲು. ನಾನೇ ಬಲವಂತ ಮಾಡ್ದೆ ಅನ್ಸುತ್ತೆ. ಸರಿ ಪ್ರಿಯಾ, ನಿಂಗೂ ಲೇಟ್ ಆಯ್ತು ಅನ್ಸುತ್ತೆ, ನೀನ್ ಹೊರಡು ಪ್ರಿಯಾ. ನಾನು ಸೀತಾ ಅವ್ರ ಜೊತೆ ಮಾತಾಡ್ತೇನೆ. ಎಲ್ರನ್ನು ಕಳ್ಸೋದ್ರಲ್ಲೇ ಇದ್ಯಾ? ತಾವ್ ಹೊರಡಲ್ವಾ? ಎಲ್ಲಿಗೆ? ಓ ದೊರೆ, ಇದನ್ನ ತಮ್ದೇ ಮನೆ ಅನ್ಕೊಂಡ್ಬಿಟ್ರೆ ಹೇಗೆ? ತಮ್ಮನೆಗ್ ತಾವ್ ಹೊರಡಲ್ವಾ? ಅಬ್ಬಾ, ಅದು ಬಾಸ್ ಜೊತೆ ಸ್ವಲ್ಪ ಕೆಲಸ ಇದೆ ಅಂತ ಆಗ್ಲೇ ಹೇಳಿದ್ರಲ್ಲ. ಓ, ಮಿಷನ್. ಓಕೆ ಓಕೆ. ಬಾಸ್ನ ಚೆನ್ನಾಗಿ ನೋಡ್ಕೋ. ಅವ್ರಿಗೇನಾಗಿಲ್ಲ ಅಂತ ಅವರೇ ಹೇಳಿದ್ರಲ್ಲ. ನೀನ್ ತುಂಬಾ ಲಕ್ಕಿ ಫೆಲೋ ಕಣೋ. ಯಾಕೋ? ಯಾವಾಗ್ಲೂ ಬಾಸ್ ಜೊತೆನೆ ಇರ್ತೀಯಲ್ಲ, ಅದಕ್ಕೆ. ಆದ್ರೂ ನೀವಿಬ್ರು ನಾನು ಅನ್ಕೊಂಡಿದ್ಕಿಂತ ಜಾಸ್ತಿನೇ ಕ್ಲೋಸ್ ಇದ್ದೀರಾ. ಓಕೆ, ಬಾಯ್. ಬಾಯ್ ಬಾಯ್. ಪಾಯಸ ಚೆಲ್ಲಿದ್ ನೀನು ಅಂತ ಒಪ್ಕೊಂಡು ನಿಮ್ಮ ಅಕ್ಕನ್ನ ಸೇವ್ ಮಾಡ್ದಲ್ಲ ಅದಲ್ಲ ರೀ, ಹಬ್ಬ ಆಫೀಸಲ್ಲೇ ಮಾಡೋದಂತೆ. ಅದು ಯಾವಾಗ್ಲೂ ಇರೋದೇ ಅಲ್ವಾ? ಈ ಸಲ ಎಲ್ರೂ ಅಲ್ಲಿಗೆ ಹೋಗೋದಂತೆ. ನನಗೂ ಅಲ್ಲೆಲ್ಲ ಹೋಗೋದಕ್ಕೆ ಒಂಥರ ಆಗತ್ತೆ ರೀ. ಅದಕ್ಕೆ ಮನೆಯಲ್ಲೇ ಗೊಂಬೆ ಕೂಡಿಸಿ ಫೋಟೋ ತೆಗೆಸ್ಕೊತೀನಿ, ಸಾಕಲ್ವಾ? ಕೇಳಿದ ತಕ್ಷಣ ನಡಿ ಹೋಗೋಣ ಅಂತ ಹೇಳ್ತೀನಿ ಅಂತ ಅನ್ಕೊಂಡ. ನೀನು ಹೋಗ್ಬಾ. ನೀವು ಯಾವಾಗಲೂ ನಶೆ ತುಂಬಿಕೊಂಡಿರೋ ವ್ಯಕ್ತಿ ಏನ್ ತೀರ್ಮಾನ ತಗೊಂಡ್ರು ಅದಕ್ಕೆ ಬೆಲೆ ಇರುತ್ತಾ? ಅವನಿಗೆ ಆಫೀಸ್ಗೆ ಹೋಗೋದು ಬೇಡ, ಈಗ ಆಗಿರೋ ಅನಾಹುತನೇ ಸಾಕು. ಅದನ್ನೇ ನನ್ನ ಕೈಲಿ ಜೀರ್ಣಿಸ್ಕೊಳಕ್ ಆಗ್ತಾ ಇಲ್ಲ. ಇನ್ನೊಂದಾದ್ರೆ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಎಲ್ಲ ನೀನು ಒಳ್ಳೇದಕ್ಕೆ. ನನ್ನ ಒಳ್ಳೇದಕ್ಕೆ ನನಗೇನಾಗಿದೆ? ಅದು ನೀನು ಕನ್ನಡಿ ನೋಡ್ ಕೇಳ್ಕೊ. ನಿನ್ ಮನ್ಸಿನ ಕನ್ನಡಿ. ಮಗ, ಮನೆಯಿಂದ ಎಳ್ಕೊಬಂದು ಇಲ್ಲಿ ಫಿಲಾಸಫಿನ ನಿನ್ನ ಎಳ್ಕೊಂಡ್ ಬರ್ದೆ ಹೋಗಿದ್ದಿದ್ರೆ ನೀನ್ ಪರ್ಮನೆಂಟ್ ಆಗಿ ಎಲ್ಲೋ ದೂರ ಹೋಗ್ಬಿಡ್ತಿದ್ದೇನೋ ಅಂತ ನನ್ಗೆ ಭಯ ಆಯ್ತು. ಏನೋ ಮಾತಾಡ್ತಿದ್ಯಾ? ನೋಡ್ ಮಗ, ಈ ವಿಷಯನ ಆಗಾಗ ನಿನ್ಗೆ ಹೇಳಕ್ಕೆ ನನಗಂತೂ ಬೇಜಾರಾಗತ್ತೆ, ಕೇಳಕ್ಕಂತೂ ನಿನ್ ಕೋಪನೇ ಬರುತ್ತೆ. ಬಟ್ ಏನ್ ಮಾಡೋದು, ಅನ್ಯಾಯಕ್ಕೆ ನಿನ್ ಫ್ರೆಂಡ್ ಆಗಿದ್ದೀನಿ. ನಿನ್ನ ಒಂದು ಇಡೀ ದಿನ ನಿನ್ ಪುಟಾಣಿ ಫ್ರೆಂಡ್ ಜೊತೆ ಬಿಟ್ಕೊಡ್ತೀನಿ. ನೀನ್ ಅವಳ ಜೊತೆ ಇದ್ರೆ ಖುಷಿಯಾಗಿರ್ತೀಯ ಅಂತ ನಾನು ಯಾರ ಜೊತೆ ಬೇಕಾದ್ರೂ ಬೆಟ್ ಕಟ್ತೀನಿ. ಆ ನಂಬಿಕೆ ನನಗಿದೆ. ನೀನು ಸಿಹಿ ಜೊತೆ ಇದ್ದಾಗ ನಿನ್ ಲೈಫೇ ಫುಲ್ ಸ್ವೀಟ್ ಕಣೋ. ಯಾವತ್ತೂ ಕಾಣದೇ ಇರೋ ನಗು ನಿನ್ ಮುಖದಲ್ಲಿ ಅವಳ ಜೊತೆ ಇದ್ದಾಗ ಕಾಣುತ್ತೆ. ರಾಮ ಅಂದ್ರೆ ಹೀಗಿರ್ಬೇಕಣೋ. ಅವಳು ಯಾವಳೋ ಮೆಸೇಜ್ ಮಾಡಿದ್ಲು ಅಂತ ತಲೆ ಕೆಡಿಸ್ಕೊಂಡು ಕೂತಿದ್ದಲ್ಲ, ಹಾಗಲ್ಲ. ಈಗ ಅದ್ರ ಬಗ್ಗೆ ಎಲ್ಲ ಯಾಕೆ ಮಾತು? ಸದ್ಯಕ್ಕೆಲ್ಲ ಮರ್ತಿದ್ದೀನಿ ತಾನೆ. ಸದ್ಯದ ಸೊಲ್ಯೂಷನ್ ಎಲ್ಲ ಬೇಡ ಕಣೋ ನನಗೆ. ನೀನು ಶಾಶ್ವತವಾಗಿ ಸರಿ ಹೋಗ್ಬೇಕು. ಸಿಹಿ ಜೊತೆ ಕಾಲ ಕಳೆಯೋ ಹಾಗೆ ಖುಷಿ ಖುಷಿಯಾಗಿರ್ಬೇಕು ಜೀವನ ಪೂರ್ತಿ. ಆಯ್ತಾ? ಸರಿ ನಡಿ. ಸರಿ ನಡಿ ಅಂತ ಹೇಳ್ತಿದ್ಯಲ್ಲ, ಅದ್ರಲ್ಲೇ ಗೊತ್ತಾಗ್ತಿದೆ ನೀನ್ ಯಾವ್ದೋ ದೊಡ್ಡ ದುಃಖದಲ್ಲಿ ಬೀಳಕ್ ರೆಡಿ ಆಗಿದ್ಯಾ ಅಂತ. ಮುಖದಲ್ಲಿ ಒಂದ್ ಚೂರಾದ್ರೂ ಗೆಲುವಿದ್ಯಾನೋ? ಅಲ್ಲ ಕಣೋ, ಅವಳು ಒಂದು ಮೆಸೇಜ್ ಮಾಡಿದ್ದಕ್ಕೆ ನೀನ್ ಹೀಗಾಗಿದ್ಯಲ್ಲ, ಅವಳು ಗೆದ್ದಂಗೆ ತಾನೆ. ಅವಳಿಗೂ ಅದೇ ಬೇಕು. ಇಂಥ ಹುಡುಗಿರೆಲ್ಲ ಹೇಗ್ ಗೊತ್ತಾ, ಹುಡುಗರು ಅವ್ರನ್ನ ಇಷ್ಟಪಡ್ಬೇಕು. ಅವರು ರಿಲೇಶನ್ಶಿಪ್ ನ ಯಾವಾಗ ಬೇಕಾದ್ರೂ ಕಟ್ ಮಾಡ್ಕೋಬಹುದು. ಅದಾದ್ಮೇಲೇನು ಹುಡುಗರು ಇಷ್ಟಪಡ್ತಾನೆ ಇರ್ಬೇಕು. ಆಮೇಲೆ ದೇವದಾಸ್ಗಳಾಗ್ಬಿಡ್ಬೇಕು. ಎಷ್ಟು ಹುಡುಗರು ದೇವದಾಸ್ಗಳಾಗ್ತಾರೋ ಇವ್ರಿಗೊಂಥರ ಮೆಡಲ್ ಸಿಕ್ತಂಗೆ. ಅಶೋಕ, ಸಾರಿ ಕಣೋ, ಬರ್ತಾ ಇರೋ ಕೋಪಕ್ಕೆ ಮಾತುಗಳು ಕಂಟ್ರೋಲ್ ಆಗ್ತಾ ಇಲ್ಲ. ಬಟ್ ನಿಜ ಅದೇ ಕಣೋ, ಚಾಂದನಿಗೆ ನೀನ್ ಸಫರ್ ಆಗೋದನ್ನ ನೋಡ್ಬೇಕು. ಅವಳು ಖುಷಿಯಾಗಿದ್ದಾಗ ನೀನ್ ಅಳೋದನ್ನ ನೋಡೋದೇ ಅವಳಿಗೊಂಥರ ಕಿಕ್ ಕೊಡತ್ತೆ.
ಭಾರತಕ್ಕೆ ಕಾಲಿಟ್ಟಾಗ್ಲಿಂದ ಖುಷಿಯಾಗಿದ್ಯಾ ಕಣೋ, ಹಾಗೆ ಇದ್ಬಿಡೋ. ಏನಾದ್ರೂ ಹೇಳೋ. ಏನೋ ಹೇಳಿ. ಆ ಚಾಂದಿನಿಗೆ ಫುಲ್ ಸ್ಟಾಪ್ ಇಟ್ಟು ಹೊಸ ಲೈಫ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳೋ. ನಂದಿ ಭಾರ್ಗೋ, ಇದೇನಿದು ಮನೆ ಇಷ್ಟೊಂದು ಸೈಲೆಂಟ್ ಆಗಿದೆಯಲ್ಲ? ಎಲ್ರದ್ದು ಊಟ ಆಗೋಯ್ತಾ? ಹೌದು, ಇವನೆಲ್ಲಿ ನನ್ನ ರಣಧೀರ ಕಂಠೀರವ? ಇಷ್ಟೊತ್ತಿಗಾಗ್ಲೇ ಇಲ್ಲೆಲ್ಲ ಓಡಾಡಿ ಕುಣಿದಾಡಿ ಎಗರಾಡಿ ನೀನ್ ತಲೆ ಚಿಟ್ಟಿ ಹಿಡ್ಸಿರ್ಬೇಕಲ್ವಾ? ಅಲ್ಲ, ಆಫೀಸ್ ಬಾಸ್ ಆದ್ಮೇಲೆ ಮನೆ ಕಡೆ ವಿಚಾರಿಸ್ಲಿಲ್ಲ ಅಂದ್ರೆ ಈ ನನ್ನ ಮಗನಿಗೆ ಕೊಬ್ಬು ಅಂತ ಅನ್ಕೋತೇನೋ ಅಂತ ಕೇಳಿದೆ. ಇರ್ಲಿ, ಬೇಡ ಬಿಡು, ಬಿಟ್ಟಾಕು. ವಾವ್, ಹ್ಯಾಡ್ ಎ ಫ್ಯಾಂಟಾಸ್ಟಿಕ್ ಡೇ ಇವತ್ತು. ವಾಹ್, ಎಂಥ ಮ್ಯಾಚ್ ಗೊತ್ತಾ ಆಫೀಸಲ್ಲಿ ಬಾರ್ಗು. ವಾ 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 ವಾ. ಆಫೀಸ್ ಬಾಸ್ ಆಗೋದ್ರಲ್ಲಿ ಇಷ್ಟೊಂದು ಮಜಾ ಇರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಏನ್ ಗೊತ್ತಾ ಬಾರ್ಗು, ನಾನು ಹೇಳಿದ್ದೆ ರೂಲ್ಸು. ಸೂಪರ್. ನೀನ್ ಏನ್ ಬೇಕಾದ್ರೂ ಮಾಡ್ಕೊಂಡು ಹಾಳಾಗೋಗು, ಆದ್ರೆ ಕಂಡವಳನ್ನ ಮನೆಗ್ ಕಳಿಸ್ಬೇಡ. ಕರೆಕ್ಟ್ ಅವ್ರೆ, ಹೋಗಪ್ಪ. ನಯಾ ಪೈಸಾ ಕೆಲಸ ಮಾಡೋ ಯೋಗ್ಯತೆ ಅಂತೂ ಇಲ್ಲ, ಆದ್ರೆ ಮಾತಿಗೇನು ಕಮ್ಮಿ ಇಲ್ಲ. ಹೇಳಿದ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೀನಲ್ಲ, ಹೋಗು. ಓಹೋ, ಏನು ಆಲ್ರೆಡಿ ಒಂದ್ 2-3 ರೌಂಡ್ ಆಗಿರೋ ಹಾಗಿದೆ. ಮಿಸ್ಟರ್ ವಿಶ್ವಜಿತ್, ಈ ಟೋನ್ ನನ್ನ ಹತ್ರ ಬಳಸ್ಬೇಡ. ಆಮೇಲೆ ಎಲ್ ಕತ್ತರಿಸ್ಬೇಕೋ ಅಲ್ಲಿ ಕತ್ತರಿಸ್ಬೇಕಾಗತ್ತೆ. ಅಣ್ಣ, ಯಾಕೆ ಹೇಳಕ್ಕಾಗಲ್ವಾ? ಏನದು ಅಂದ್ರೆ ಏನು? ನಿನ್ನ ಹೃದಯದ ಬಾಗ್ಲು ಈಗ ತಾನೇ ಒಬ್ರು ಬರ್ತಾರೆ ಅಂತ ಓಪನ್ ಆಗಿತ್ತು. ಅವ್ರು ಬರಕ್ಕೆ ಇಷ್ಟು ಅವಕಾಶ ಮಾಡಿಕೊಟ್ಟಿದ್ರೆ ಸಾಕಾಗಿರೋದು. ಅಷ್ಟರಲ್ಲಿ ಆ ಹಳೆ ಮೋಹಿನಿ ಬಂದು ಎಲ್ಲ ಹಾಳು ಮಾಡಿದ್ಲು. ಮಗ, ಸುಮ್ಮನೆ ತಲೆ ಕೆಟ್ಟೋದಂಗೆಲ್ಲ ಮಾತಾಡ ಮರ. ನೋಡೋ, ನನ್ ಕೈಲಿ ಇವಾಗ ಮುಚ್ಚಿಟ್ಟು ಮಾತಾಡಕ್ ಬರಲ್ಲ. ನೀನು ಸೀತಾ ಅವ್ರನ್ನ ಪ್ರೀತಿಸ್ತಾ ಇದ್ಯಾ ಇಲ್ವಾ? ಹೇಳೋ, ಏನ್ ಮುಖ ನೋಡ್ತಿದ್ಯಾ ಹೇಳೋ. ಮಗ, ನಿಂಗೆ ಎಷ್ಟು ನಾನ್ ಕೇಳಿರೋ ಪ್ರಶ್ನೆಗೆ ಅಷ್ಟೇ ಉತ್ತರ ಕೊಡು. ಡು ಯು ಲವ್ ಸೀತಾ? ಸಿಂಪಲ್ ಪ್ರಶ್ನೆ ಮಗ. ಸೀತಾ ಅವ್ರನ್ನ ಪ್ರೀತಿಸ್ತಾ ಇದ್ಯಾ ಇಲ್ವಾ? ಇಷ್ಟೆಲ್ಲ ಭಯ ಇಟ್ಕೊಂಡು ನೆಮ್ಮದಿಯಾಗಿದ್ದೆ ಹೆಂಗ್ ಮಾಡ್ತೀಯ ನೀನು? ಅಪರೂಪಕ್ಕೆ ಮಾತಿಗೆ ಸಿಕ್ಕಿದ್ನಪ್ಪ, ಅದನ್ನ ಕೆಡಿಸ್ಬಿಟ್ಲ. ರೀ, ನೀವ್ ಕುಡಿಯೋದಲ್ದೆ ಬಾಮನ್ಗೂ ಯಾಕ್ರಿ ಕುಡಿಸ್ತಾ ಇದ್ದೀರಾ? ನೋಡು, ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ. ಈ ಮನೆಯಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡೋದು ಅಂದರೆ ನೀನು ಒಬ್ಳೆ. ಹೋಗಿ ಮಕ್ಕೋ. ಗುಡ್ ನೈಟ್. ನೀವು ಆಮೇಲೆ ಮಾತಾಡಿದ್ರು ಇದನ್ನೇ ಹೇಳ್ತೀರಾ ಅಂತ ನನಗೆ ಗೊತ್ತು ಅಪ್ಪಾಜಿ. ಅದಕ್ಕೆ ಈಗಲೇ ಮಾತಾಡೋಣ ಅಂತ ನಿಲ್ಸಿದ್ದು. ನಿಂತ್ಕೊಳ್ಳಿ. ಕೆಟ್ಟ ಅಭ್ಯಾಸಗಳನ್ನ ಮಾಡ್ಕೊಂಡ್ರು ಒಂದು ಜೀವನ ಹೀಗೇನೆ.
ಒಂದೊಂದಾಗಿ ನಾಶ ಆಗ್ತಾ ಇರ್ತದೆ. ನಿನ್ನ ಜೀವನ ನೀನು ಹಾಳು ಮಾಡ್ಕೊಡೋದು ಅಲ್ಲದೆ ಆಸ್ತಿ ಬೇಕಾ ನಿನಗೆ? ನಾನೇನು ಹಕ್ಕಿಲ್ದೇ ಇರೋ ಆಸ್ತಿ ಕೇಳ್ತಾ ಇಲ್ವಲ್ಲ. ನಾನು ನಿಮ್ಮ ಮಗನೇ ತಾನೆ. ಹೇಳಿ ಅಪ್ಪಾಜಿ, ನಾನು ನಿಮಗೆ ಹುಟ್ಟಿರೋ ಮಗನೇ ತಾನೆ? ವಿಶ್ವ, ಇನ್ನೊಂದು ಮಾತಾಡಿದ್ರೆ ಹುಷಾರ್. ಅಕ್ಕ ಏನಾಯ್ತು? ರೀ, ಏನ್ ಮಾತಾಡ್ತಾ ಇದ್ದೀರಾ ನೀವು? ನಿಮ್ ತಮ್ಮನ ಜೊತೆ ಸೇರ್ಕೊಂಡು ಕುಡಿದು ಬಂದಿದ್ದೀರಾ? ನೋಡು, ಇದು ನನಗೂ ನಮ್ಮ ಅಪ್ಪನಿಗೂ ಆಗ್ತಾ ಇರೋ ಮಾತುಕತೆ. ನೀನು ಮಧ್ಯೆ ಮಾತಾಡ್ಬೇಡ ನೀನು. ಅವಳು ಈ ಮನೆ ಮಗಳು. ನಿನಗಿರೋ ಹಕ್ಕಿಗಿಂತ ಅವಳಿಗೆ ಜಾಸ್ತಿ ಇದೆ. ಭಾರ್ಗವಿ, ಅವನ್ನ ಕರ್ಕೊಂಡು ಹೋಗಮ್ಮ. ಮುಟ್ಬೇಡ ನೀನು. ಚಿಕ್ಕಪ್ಪ, ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ನ್ಯಾಯ ಮಾತಾಡ್ತಿದ್ದೀನಿ ರಾಮ್, ನ್ಯಾಯ ಮಾತಾಡ್ತಿದ್ದೀನಿ ನಾನು. ವಿಶ್ವ, ಏನಾಗಿದೆ ನಿಮ್ಗೆ? ಎಲ್ರ ಮುಂದೆ ಮಾನ ತೆಗಿತಾ ಇದ್ದೀರಾ. ನಡೀರಿ ಒಳಗೆ. ರಾಮ್, ನಾನು ಹೊರಡ್ತೀನಿ. ನಿಂತ್ಕೊಂಬಾರೆ. ನಿಂದೊಳ್ಳೆ ಚಿಕ್ಕಪ್ಪ, ಏನಾಯ್ತು ಅಂತ ನಂಗಾದ್ರೂ ಹೇಳಿ ಪ್ಲೀಸ್. ಕುಡ್ಕ ಇವನ್ ತಲೆಯಲ್ಲಿ ಏನೇನ್ ತುಂಬಿದ್ನೋ? ವಿಶ್ವ, ಏನೋ ಹೇಳಕ್ ಹೊರಟಿದ್ಯಾ? ನಿನ್ನ ಮನಸ್ಸಲ್ಲಿ ಏನು ಓಡ್ತಿದೆ ಅಂತ ನನಗೆ ಗೊತ್ತು. ನಾನು ಅಣ್ಣನ ತಲೆಗೆಡ್ಸಿದ್ದೀನಿ ಅನ್ಕೋತಿದೀಯ ಅಲ್ವಾ? ಕೇಳ್ತಾ ಇದ್ದೀನಿ ರಾಮ್, ನಾನೀ ಮನೆ ಮಗನೋ ಇಲ್ವೋ ಅಂತ ಅಪ್ಪಾಜಿನ ಕೇಳ್ತಾ ಇದ್ದೀನಿ ನಾನು. ಮನೆ ಮಗ ಅಂತ ಅಷ್ಟೇ ಅಲ್ಲ ಕೇಳಿದ್ ನೀನು. ಏನ್ ಕೇಳಿದೆ ಅಂತ ಎಲ್ರ ಮುಂದೆ ಹೇಳು. ಪಾಲ್ ಕೇಳ್ದೆ, ಆಸ್ತಿಲ್ ಪಾಲ್ ಕೇಳ್ದೆ, ಅದ್ರಲ್ಲಿ ತಪ್ಪೇನಿದೆ? ಚಿಕ್ಕಪ್ಪ, ಆಸ್ತಿಲ್ ಪಾಲ್ ಕೇಳಿದ್ರ? ವಿಶ್ವ, ತಲೆ ಕೆಟ್ಟಿದ್ಯಾ ನಿಮ್ಗೆ? ಮನೆ ಮುರಿಯೋ ಮಾತಾಡ್ತಾ ಇದ್ದೀರಾ? ನೋಡಿ, ನಾನ್ ಬದುಕಿರೋವರೆಗೂ ಅದು ನಡೆಯೋದಿಲ್ಲ. ರೀ, ಇದೆಲ್ಲ ನಿಮ್ಮಿಂದಾನೆ. ನೀವ್ ಯಾಕೆ ಭಾವನ್ಗೆ ಕಡೆಯವರೆಗೂ ಮ್ಯಾಚ್ ನಮ್ ಕಡೆ ಆಗುತ್ತೆ ಅಂತ ಆಸೆಲಿದ್ದೆ. ಆದ್ರೆ ಈಗ ಈ ಮ್ಯಾಚು ನನ್ನ ಕಡೆ ಆಗಲ್ಲ, ನನಗ ಆ ಜಾಗನೂ ಸಿಗಲ್ಲ ಅಂತ ಗೊತ್ತಾಯ್ತು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಎವ್ರಿ ಒನ್. ಚಿಕ್ಕಪ್ಪ, ಅದು ಬೇಡ ರಾಮ, ಇನ್ನೇನು ಟೆನ್ಷನ್ ಮಾಡ್ಕೋಬೇಡ ರಾಮ. ಪಾಪ ನೀನ್ ನನ್ಗೆ ಹೆಲ್ಪ್ ಮಾಡ್ಬೇಕು ಅಂತಲೇ ಬಂದೆ. ಆದ್ರೆ ನನ್ನ ನಸೀಬೆ ಸರಿ ಇಲ್ಲ ಕಣೋ. ನಾನೇ ಇಂಜೂರ್ಡ್ ಪ್ಲೇಯರ್ ನಾನು. ಚಿಕ್ಕಪ್ಪ, ಸರಿ, ಇನ್ಯಾರು ಈ ಮನೆ ವಿಷಯ ಮಾತಾಡೋ ಅಗತ್ಯ ಇಲ್ಲ. ವಿಶ್ವ ಗಲಾಟೆ ಮಾಡಿದ್ದು ಒಂದು ರೀತಿಯಲ್ಲಿ ಒಳ್ಳೇದೇ ಆಯ್ತು ಅನ್ಸುತ್ತೆ. ನನ್ನ ಮನಸ್ಸಿನಲ್ಲಿ ಕೊರಗು ನೀಗ್ತು. ಆ ಮನೆನ ಇನ್ಯಾರಿಗೂ ಕೊಡೋದಿಲ್ಲ. ಭಾರ್ಗವಿ, ಆ ಮನೆ ರಿಪೇರಿ ಕೆಲಸ ನಾಳೆಯಿಂದಲೇ ಪ್ರಾರಂಭವಾಗಬೇಕಮ್ಮ. ನಾವೆಲ್ಲರೂ ಆ ಮನೆಯಲ್ಲಿ ವಾಸ ಮಾಡೋದು ವಾಣಿಗೆ ಸಂತೋಷ ಆಗತ್ತೆ. ಆ ಮನೆ ಹತ್ರನೇ ಇರ್ಬೇಕಲ್ವನ ಆಫೀಸು? ಹೌದು ಸರ್. ವಿಶ್ವ, ನೀನೇನು ಬೇಜಾರು ಮಾಡ್ಕೋಬೇಡ, ನಿನಗೂ ಒಂದು ವ್ಯವಸ್ಥೆ ಮಾಡ್ತೀನಿ. ಅದೇನೋ ಪ್ರೂವ್ ಮಾಡಬೇಕು ಅಂತಿದ್ದಲ್ಲ, ಮಾಡಿ. ಬನ್ನಿ
ಎಲ್ಲ ಒಟ್ಟಿಗೆ ಊಟ ಮಾಡೋಣ ಕೂತ್ಕೊಂಡು. ಚಿಕ್ಕಪ್ಪ ಬನ್ನಿ. ಬೇಡ ರಾಮ, ನನ್ಗೆ ಹಸಿವಿಲ್ಲ. ಚಿಕ್ಕಪ್ಪ ಜಗಳನ ಇಲ್ಲ ಅಜ್ಜಿ. ಮತ್ತೆ ಅಮ್ಮ ಒಳಗಡೆಯಿಂದ ಬಾಗಿಲು ಹಾಕೊಂಡಿದ್ದಾಳೆ, ನೀನ್ ಹೊರಗಡೆಯಿಂದ ಕೂಗಾಡ್ತಾ ಇದೀಯಾ? ಸೀತಮ್ಮನ್ಗೆ ಹೇಗ್ ರೆಡಿ ಆಗ್ಬೇಕು ಅಂತ ಹೇಳ್ತಾ ಇದ್ದೆ. ಹೌದೇನೆ, ನಾನು ಅಷ್ಟೇ. ನಿಮ್ಮಮ್ಮಂಗೆ ರೆಡಿ ಮಾಡಕ್ಕೆ ಏನ್ ತಂದಿದ್ದೀನಿ ನೋಡು. ಇದನ್ನ ಸೀತಮ್ಮ ಹಾಕೊಂಡ್ರ ಸೂಪರ್ ಆಗಿ ಕಾಣಿಸ್ತಾಳೆ. ಹೇಗಿದೆ? ಯಾಕೆ ಚೆನ್ನಾಗಿಲ್ವಾ? ಏನೋ ಮಿಸ್ಸಿಂಗು. ಏನ್ ಮಿಸ್ಸಿಂಗು? ಸೀತಾ, ಆಫೀಸಲ್ಲಿ ಇವತ್ತೇ ಪೂಜೆ ತಾನೆ? ನೀನ್ ನೋಡಿದ್ರೆ ಮಾಮೂಲಾಗಿ ಹೊರಟಿದೀಯಾ? ಇನ್ ಹೇಗಮ್ಮ ಹೋಗೋದು? ಸೀರೆ ಉಟ್ಕೊಳ್ಳೋದಲ್ವಾ ಸೀತಾ? ಸೀರೆ ಮಿಸ್ಸಿಂಗು. ಅಮ್ಮ, ಸೀರೆ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಏನ್ ಕಷ್ಟ ಅಮ್ಮ ಸೀತಾ? ಹಬ್ಬ ಅಂದ್ರೆ ಈಗಿನ ಕಾಲದ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಸಿಂಗಾರ ಮಾಡ್ಕೋತಾರೆ. ನೀನ್ ನೋಡಿದ್ರೆ ಸೀರೆನೇ ಮಿಸ್ಸಿಂಗು. ಸೀತಮ್ಮ, ನನ್ ಸೀರೆ ಉಟ್ಕೋ, ಸಖತ್ತಾಗಿ ಕಾಣಿಸ್ತೀಯ. ಅಜ್ಜಿ ಮೊಮ್ಮಗಳು ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ಕೊಂಡು ಬಂದಿರಂಗಿದೆ. ನಂಗೆ ಲೇಟ್ ಆಗ್ತಿದೆ ಅಮ್ಮ, ನಾ ಹೊರಡ್ತೆ. ಏನು ಲೇಟ್ ಆಗಲ್ಲ ಸೀತಾ. ಸೀರೆ ಉಟ್ಕೊಳ್ಳೋದು 5 ನಿಮಿಷದ ಕೆಲಸ. ಹೋಗು, ಯಾವ ಸೀರೆ ಉಟ್ಕೊಂಡ್ರು ನಿಂಗೆ ಲಕ್ಷಣವಾಗಿ ಕಾಣುತ್ತೆ. ಉಟ್ಕೊಂಡ್ ಬಾ. ನನ್ ಸೀರೆ ಉಟ್ಕೊಳ್ಳೇಬೇಕು. ಬಾ ಬಾ ಬಾ. ನಿಮ್ ತಾತಗೆ ಸರೋಜಾದೇವಿ ಕಂಡ್ರೆ ತುಂಬಾ ಪ್ರಾಣ. ಒಂದು ಸಿನಿಮಾನೂ ಅವ್ರದ್ದು ನೋಡ್ದೇನೆ ಬಿಟ್ಟಿಲ್ಲ ನೋಡು ನಿಮ್ ತಾತ, ಅಲ್ವೇನ್ರಿ? ಇವಾಗ ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಯಾ. ನಿನ್ನಂತ ಹುಡುಗಿರು ಅಲಂಕಾರ ಮಾಡ್ಕೊಳ್ದೇ ಇದ್ರೆ ಆ ದೇವರು ಮೆಚ್ಚಲ್ಲ. ಇನ್ಮೇಲೆ ಹೀಗೆ ರೆಡಿ ಆಗ್ಬೇಕು. ಸೀತಮ್ಮ, ಸೆಲ್ಫಿ. ಕೊಡು. ಸೀತಾ, ಒಳ್ಳೆ ಮದುಮಗಳ ತರನೇ ಕಾಣಿಸ್ತಾ ಇದೆಯಾ. ಅಜ್ಜಿ, ಅವರು ಹಳೆ ಹೀರೋನಾ? ಯಾರೇ? ಮದುಮಗಳು ಅಂತ ಹೇಳಿದ್ರಲ್ವಾ ಅಜ್ಜಿ? ಮದುಮಗಳ ಬಗ್ಗೆ ಆಮೇಲೆ ಹೇಳ್ತೀನಿ. ಈಗ ಅಮ್ಮಂಗ ಆಫೀಸ್ಗೆ ಗೊತ್ತಾಯ್ತು, ಅಮ್ಮ ಆಫೀಸ್ಗೆ ಹೋಗ್ಲಿ. ಅಮ್ಮ ನೋಡಿ ನೋಡಿ, ಇದು ನಾನು ಅಂತಾನೆ ಅನ್ನಿಸ್ತಾ ಇಲ್ಲ, ಯಾರೋ ಹೊಸ ಹುಡುಗಿ ಅಂತ ಅನ್ನಿಸ್ತಾ ಇದೆ. ಮತ್ತೆ ರಾಮಯ್ಯ, ಎಲ್ಲಿ ನಿನ್ ಫ್ರೆಂಡು? ಅದನ್ನ ನಾನೇ ನಿನ್ನ ಹತ್ರ ಕೇಳಬೇಕು ಅನ್ಕೊಂಡೆ. ಓಹೋ, ಸೀತಾದೇವಿಯವರು ಈಗ ನಮ್ಗಿಂತ ತಮ್ಮ ಹತ್ರನೇ ಕ್ಲೋಸು. ತಮ್ಗೆ ಗೊತ್ತಿರ್ಬೇಕು. ಯಾಕೆ, ಏನು ಹೇಳಿಲ್ವಾ? ಇಲ್ಲ. ಹೋಗ್ಲಿ ಬಿಡು. ನನ್ ಡ್ರೆಸ್ ಹೇಗಿದೆ? ನೀನೇನ್ ಕಾಂಪ್ಲಿಮೆಂಟ್ ಮಾಡೋದ್ ಬೇಡ. ಬಾಸ್ ಜೊತೆ ಫೋಟೋ ತೆಗೆಸ್ಕೊಂಡಾಗ ಈ ಡ್ರೆಸ್ ಅಲ್ಲಿ ಹೇಗ್ ಕಾಣಿಸ್ತೀನಿ? ಬೊಂಬಾಟ್ ಇಬ್ರು ಸಕಾಲ ಕಾಣ್ತೀರಾ. ಸೂಪರ್. ಅದು ನಾನಾಗ್ ನಾನೇ ಅವ್ರ ಹತ್ರ ಹೋಗಿ ಫೋಟೋ ತೆಗೆಸ್ಕೊಳಕ್ಕೆ ಒಂಥರ ಮುಜ್ಗರ ಆಗತ್ತೆ. ನೀನು ನನ್ಗೋಸ್ಕರ ಒಂದ್ ಹೆಲ್ಪ್ ಮಾಡ್ತೀಯಾ? ಏನು? ನೀ ಹೇಗಿದ್ರು ಬಾಸಿಗೆ ಸ್ವಲ್ಪ ಕ್ಲೋಸ್ ಅಲ್ವಾ? ಹೇಗಾದ್ರೂ ಮಾಡಿ ಅವ್ರ ಜೊತೆ ಒಂದ್ ಫೋಟೋ ತೆಗೆಸ್ಕೊಡ್ತೀಯಾ? ಆಗಲ್ಲಮ್ಮ, ಸುಮ್ನೆ ಇರು. ಬಾಸ್ ಕೋಪವನೇ, ಸುಮ್ನೆ ಬೈತಾರ. ಹೌದು, ಬಾಸ್ ಅವಾಗ ತೀರಾ ಬಾಸ್ ತರ ಆಡ್ತಾರೆ.
ಏನ್ ಮಾಡೋದು? ಒಂದ್ ಐಡಿಯಾ, ನಾನು ಹೋಗಿ ಬಾಸ್ ಪಕ್ಕ ನಿಂತ್ಕೋತೀನಿ, ನೀ ಹಾಗೆ ಕ್ಯಾಂಡಿಡಾ ಫೋಟೋ ತೆಗಿ. ಸೂಪರ್ ಐಡಿಯಾ, ಚೆನ್ನಾಗಿದೆ. ಇವ್ರು ಯಾರು ಅಂತ ಗೊತ್ತು ತಾನೇ? ನನ್ಗೆ ರಾಮಾಯಣ ಗೊತ್ತು, ರಾಮ ಸೀತಾ ಗೊತ್ತಲ್ವಾ ಅಜ್ಜಿ? ಮದುಮಗಳು ಏನಂತ ಕೇಳಿದ್ರೆ ದೇವರ ಗೊಂಬೆನ ತೋರಿಸ್ತಿದ್ಯಲ್ವಾ ಅಜ್ಜಿ? ನಿನಗೆ ಅರ್ಥ ಆಗ್ಬೇಕಲ್ಲ, ಅದಕ್ಕೆ. ಈಗ ಸೀತೆ ರಾಮಂಗೆ ಏನಾಗ್ಬೇಕು? ಹೆಂಡತಿ. ನಾನ್ ತಾತಂಗೆ ಏನಾಗ್ಬೇಕು? ಹೆಂಡತಿನೇ. ಅದಕ್ಕೆ ಮದ್ವೆ ಆಗುವಾಗ ನಾನು ಮದುಮಗಳಾಗಿದ್ದೆ, ತಾತ ಮದುಮಗ ಆಗಿದ್ರು. ಅಂದ್ರೆ ಸೀತಮ್ಮನ ರೆಡಿ ಮಾಡಿದ್ರ? ನಾನವಾಗ ಎಷ್ಟು ಚೆನ್ನಾಗಿದ್ದೆ ಗೊತ್ತಾ? ಈಗ್ಲೂ ನೀನ್ ಸೂಪರ್ ಆಗಿದ್ಯಾ. ರೆಡಿ ಮಾಡಿದ್ರ ಮದ್ವೆ ಆಗ್ಬಿಡತ್ತ ಅಜ್ಜಿ? ರೆಡಿ ಆದ್ರೆ ಮದುವೆ ಆದಂಗ ಅಲ್ಲ ಬಂಗಾರಿ. ಗಂಡು ಹೆಣ್ಣು ಇಬ್ರು ಹಸೆ ಮಣೆ ಮೇಲೆ ಕೂತು ಗಂಡು ಹೆಣ್ಣಿಗೆ ತಾಳಿ ಕಟ್ಟಿದ ಮೇಲೆ ಮದುವೆ ಆದಂಗೆ. ಪಿಕ್ಚರ್ ಅಲ್ಲಿ ತೋರಿಸ್ತಾರೆ ಅಲ್ವಾ, ಆ ತರನಾ? ಹಾಗೇನೆ. ನಾನು ಯಾವತ್ತೂ ಮದ್ವೆ ನೋಡಿಲ್ಲ, ಬರೀ ಟಿವಿಯಲ್ಲಿ ಅಷ್ಟೇ. ಸೀತಮ್ಮನ್ಗೂ ಹಂಗೆ ಮದ್ವೆ ಆಯ್ತಾ? ಅಪ್ಪ ಮತ್ತೆ ಸೀತಮ್ಮ ಪಕ್ಕ ಪಕ್ಕ ಕೂತ್ಕೊಂಡಿದ್ರಾ? ಹೌದು ಪುಟ್ಟಿ. ನನ್ಗೆ ಸೀತಮ್ಮನ್ ಮದ್ವೆ ನೋಡ್ಬೇಕಂತ ಆಸೆ ಆಗ್ತದೆ. ನಿನ್ ಮಾತು ನಿಜ ಆಗ್ಲಿ ಪುಟ್ಟಿ. ಅಜ್ಜಿ, ಶ್ರೇಯಾಸ್ ಮನೆಯಲ್ಲಿ ಗೊಂಬೆ ಕೂಡಿಸ್ತಿದ್ದಾರೆ, ನಾನು ಕೂಡಿಸ್ಲಾ? ಎಲ್ರನ್ನ ಕರೆದು ನನ್ ಗೊಂಬೆ ತೋರಿಸ್ತೀರಿ. ಸರಿ ಬಂಗಾರಿ, ಸೀತಮ್ಮ ಬರ್ಲಿ, ಆಮೇಲೆ ಎಲ್ಲಾರು ಸೇರಿ ಬೊಂಬೆ ಇಡೋಣ. ಆದ್ರೆ ನಾನೇ ಗೊಂಬೆ ಜೋಡಿಸ್ತೀನಿ, ರಾಮ ಸೀತಾಯಿಂದಾನೇ ಶುರು ಮಾಡ್ತೀನಿ. ತುಂಬಾ ಮುದ್ದಾಗಿ ಕಾಣಿಸ್ತಿದ್ಯಾ ಕಣೆ. ಅಣ್ಣ, ಹಲೋ ಗುರು. ಅಣ್ಣ, ಸೀತಾ ಅವರು ಸೀರಿಯಲ್ ತುಂಬಾ ಚೆನ್ನಾಗಿ ಕಾಣ್ತಾ ಇದಾರಲ್ವಾ? ಲವ್ ಆಗೋಯ್ತಾ? ವಾಟ್? ನನಗೆ ನನ್ನ ಉತ್ತರ ಸಿಕ್ತು. ಇನ್ಮೇಲೆ ಈ ಹೃದಯ ಸ್ವಲ್ಪ ಜೋಪಾನ್. महालक्ष्मी ललितांगी शुभे देवी मंगले पालिसेयन्न श्री महालक्ष्मी.
ತಗೊಂಡಾಯ್ತಾನೆ. ನಡಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ನಡಿ ಸುಮ್ಮನೆ ನಡಿ. ಆರತಿ ತಗೊಳ್ಳಿರಾ? Do you love me?